ಸೊ ಇಲ್ಲಿಂದ ಚೆಕಿಂಗ್ ಇರುತ್ತೆ. ಸೊ ಅಲ್ಲಿ ಎಂಟ್ರಿ ಮಾಡಿಸಿದಾದ್ಮೇಲೆ ಒಳಗಡೆ ಬಿಡ್ತಾರೆ. ನೇಚರ್ಗೆ ಎಫೆಕ್ಟ್ ಆಗುವಂಥದ್ದು ನೇಚರ್ಗೆ ಎಫೆಕ್ಟ್ ಆಗುವಂಥದ್ದು ಏನು ಮಾಡಬೇಡಿ ದಯವಿಟ್ಟು, ಯಾಕಂದರೆ ಒಂದು ಜವಾಬ್ದಾರಿ ಅದು. ಹೌದು, ರೆಸ್ಪಾನ್ಸಿಬಲ್. ಓಕೆ ಸರ್, ಬನ್ನಿ ಹೋಗೋಣ. ಇವಾಗೆಲ್ಲ ಟೀಮ್ ಎಲ್ಲ ಹೊಟ್ಟಿದ್ದಾರೆ. ಸೊ ಆಲ್ರೆಡಿ ಒಂದೆರಡು ಬ್ಯಾಚ್ ಹೋಗಿದೆ, ನಮ್ಮದೇ ಲಾಸ್ಟು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಐತೆ ಮಾರಿ ಹಬ್ಬ ಅನ್ನೋ ಥರ ಇವಾಗ ಎಂಟ್ರಿ. ಇದು KTM ಮೈಲೇಜ್ ಎಷ್ಟು ಬರುತ್ತೋ ನೋಡ್ಬೇಕು ನಾವು. ಬನ್ನಿ. ಇದ್ರೆ ನೋಡಿ, ಎಷ್ಟೋ ಜನ ಕನಸು ಈ ಥರ ಒಂದು ಜಾಗದಲ್ಲಿ ಮನೆ ಮಾಡ್ಕೊಬೇಕು ಅಂತ. ನೋಡಿ ಅಂಕಲ್ದೆ ಮನೆ ಏನು ಸಕ್ಕತ್ತ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ. ಸೊ ಹೋಮ್ ಸ್ಟೇ ಮಾಡ್ತಾರೆ ಅವರು. ನೆಕ್ಸ್ಟ್ ಟೈಮ್ ಯಾರಾದರೂ ನೇತ್ರಾವತಿ ಟ್ರೆಕ್ಕಿಂಗ್ ಬಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಮೇ ಬಿ ಇನ್ನೊಂದು 1 ಮಂತಲ್ಲಿ ಎಲ್ಲ ಆಗ್ಬಿಡುತ್ತೆ. ಇನ್ನೊಂದು 1.5 ಮಂತಲ್ಲಿ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಕ್ರೇಜಿ ಮಾತ್ರ ಅಲ್ವಾ ನೋಡಿ. ಸೊ ನೋಡಿ, ಇವರೇ ಚಿನ್ನೇಗೌಡರು ಅಂತ. ನಿಮ್ದು ಯಾವ ಊರು? ಸ್ವಂತ ಇದೇ ಊರ? ನೋಡಿ ಗೌಡ್ರು ಇದು ಮಾಡಿದ್ದಾರೆ ಇಲ್ಲಿ. ಕ್ರೇಜಿ ಸಾಕಾಗಿದೆ. ಫುಲ್ಲು ಫಾಗ್ ನೋಡ್ಗುರು. ಸೀರಿಯಸ್ಲಿ ಇಲ್ಲಿ ಸ್ಟೇ ಆದ್ರೆ ಅಂತೂ ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ಮಾರಿ ಹಬ್ಬ. ಸೊ ಇವಾಗ ಕಾಡೊಳಗಡೆ ಎಂಟ್ರಿ ಆಗೋಣ. ಸೊ ನೀವು ನೋಡ್ತಾ ಇದ್ದೀರಾ, ಟ್ರೆಕ್ಕಿಂಗ್ ಹೊಟ್ಟಿದ್ದೀವಿ. ಸೊ ಬನ್ನಿ ಕಾಡೊಳಗಡೆ ಎಂಟ್ರಿ ಆಗೋಣ. ತುಂಬ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗಿರಿಬಾಯಿ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ತುಂಬ ಕಷ್ಟಪಟ್ಕೊಂಡು ಬರ್ತಾ ಇದ್ದೀನಿ. ಸೊ ನೋಡ್ತಾ ಸ್ವಲ್ಪ ತೋರಿಸಿದ್ವು, ಆದ್ರೆ ಜನಕ್ಕೆ ಗೊತ್ತಾಗಲ್ಲ. ಅದಕ್ಕೆ ನಾವು ಹಿಂಗಿರುತ್ತೆ ಹೌದು ಹೌದು ಸೂಪರ್ ಆಗಿರುತ್ತೆ ರೋಡು ಹೋಗೋದಕ್ಕೆ. ಬೇಲಿಗಳ ಪದಗಳೊಳಗಡೆ ಬಂದ್ಬಿಟ್ಟು ನಮ್ಮ ಜಿಲ್ಲೆಗೌಡ ತೋರಿಸಿದ್ವು ಹೇಳ್ಬಿಡ್ತಾರೆ. ಅದನ್ನ ಫ್ಯಾಕ್ಟ್ ತೋರಿಸಿದ್ರು ಅಷ್ಟೇ. ಫ್ರೆಶ್ ವಾಟರ್ ನೋಡಿ ಹರಿತಾ ಇದೆ. ಫುಲ್ಲು ಫಾಗು. ಬರ್ಬೇಕಾದ್ರೆ ಈ ಟ್ರೆಕ್ಕಿಂಗ್ ಸ್ಟಿಕ್ ನ ಗೇರ್ ಲಿವರ್ ಮಾಡ್ಕೊಂಡ್ಬಿಟ್ಟಿದ್ರು. ಈ ಕ್ಯಾಮ್ರಾ ಟ್ರೈಪಾಡ್ ನ ಗಡಮ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನೋಡ್ತಾ ಇದೀರಾ ಇಲ್ಲಿ KGF ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ಹೆಂಗಿದೆ ಅಂದ್ರೆ ಫುಲ್ಲು ಫಾಗ್ ಒಳಗಡೆ ಹೋಗೋ ತರ ಇದೆ. ಕ್ರೇಜಿ ಮಾತ್ರ ನೋಡಿ, ತೋರಿಸ್ತೀನಿ ನೋಡಿ. ಫುಲ್ಲು ಫಾಗ್ ಒಳಗಡೆ ಹೋಗ್ತಾ ಇದೀವಿ ಈಗ. ಸೊ ಫುಲ್ಲು ಪೀಕಲ್ಲಿ ಇದೀವಿ. ಫುಲ್ಲು ಪಾತಾಳ. ಹೆಂಗಿದೆ ಅಂದ್ರೆ ಎಲ್ಗೋ ಹೋಗಿರೋ ತರ ಇದೆ. ಸಕ್ಕದಾಗಿದೆ ಮಾತ್ರ. ಫುಲ್ಲು ಫಾಗು, ಫುಲ್ಲು ಮುಚ್ಕೊಬಿಟ್ಟಿದೆ. ಸೊ ಬಾಯ್ಸ್ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಹೋಗೋಣ. ಸೊ ಆಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಈ ಥರ ಟ್ರೆಕ್ಕಿಂಗ್ ಎಲ್ಲ. ಏನು ಪ್ಲ್ಯಾನ್ ಮಾಡಿದೆ ಹೋಗ್ಬೇಕು ಅಂತ ಏನೂ ಇಲ್ಲ. ಸೊ ಗಂಧದ ಗುಡಿ ಬಾಯ್ಸ್ ಜೊತೆ ಫುಲ್ಲು ಟ್ರೆಕ್ಕಿಂಗರು ಲೆವೆಲ್. ಹೆಂಗಿದೆ ಇದು ಮಾತ್ರ ಕ್ರೇಜಿ. ವಾವ್, ಇಲ್ಲೆಲ್ಲ ಗಾಡಿ ಆರಾಮಾಗಿ ಬರುತ್ತೆ. ಸೂಪರ್ ಇದೆ. ಸೊ ಹೇಗಿದೆ ನೋಡಿ ಪ್ಲೇಸ್. ಇಲ್ಲಿ ಟ್ರೆಕ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಮಿಡಲಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ. ಏನು ಕ್ರೇಜಿ ಆಗಿದೆ ಗೊತ್ತಾ. ಫುಲ್ಲು ಚಿಲ್ಲು ವಾಟರ್. ಇಲ್ಲಿ ಫುಲ್ಲು ಕೋಲ್ಡ್ ಇರುತ್ತೆ. ಎಷ್ಟು ಜನ, ಸುಮಾರು ಜನ ಕುಡಿ. ಏನಿದು ಕ್ರೇಜಿ. ನಮ್ಮ ಏರಿಯಾದಲ್ಲಿ TK ಫಾಲ್ಸ್ ಇದ್ದಂಗಿದೆ. ಸೊ ಬೆಂಗಳೂರಲ್ಲಿ ಈ ಥರ ಏನಾದರೂ ಫಾಲ್ಸ್ ಇದ್ದರೆ ಜನ ಸಾಗರ. ಸಾಕಾಗಿದೆ. ಆಂದಿ ಒಂದು 2-3 ಫಾಲ್ಸ್ ಸಿಗ್ಬೋದು, ಬಟ್ ಅದರಲ್ಲಿ ಫಸ್ಟ್ ಇದೆ ಸಿಗೋದು. ಸೊ ನಾವಿನ್ನೂ ಮುಂದೆ ಹೋಗ್ಬೇಕು ತುಂಬ. ಇಲ್ಲಾಗಲ್ಲ, ಟೈಮ್ ಪಾಸ್ ಮಾಡ್ಕೊಂಡಿದ್ರೆ. ವಾಟರ್ ಫಾಲ್ಸ್ ಅಂತೂ ಕ್ರೇಜಿ. ನೀರು ಫುಲ್ಲು ಚಿಲ್ಲಾಗಿದೆ ಗುರು. ಐಡನ್ ವಾಟರ್ ಫಾಲ್ಸು ಸಖತ್ತಾಗಿದೆ. ಸೊ ಇದೇ ಎಲ್ಲ ಫುಲ್ಲು ಕರಗಿ ನೀರಾಗಿ ಕಾವೇರಿ ನದಿಗೆ ಹೋಗೋದು. ಕರಗೋದೇನಿಲ್ಲ, ಇದೇನು ಕರಗಲ್ಲ. ಮೇಲಿಂದ ನೀರೆಲ್ಲ ಬಂದು ಕಾವೇರಿ ನದಿಗೆ ಹೋಗುತ್ತೆ ಎಲ್ಲ. ಫುಲ್ ಮಳೆ ಬಂದರೆ ಜೋರಾಗಿ. ಸೊ ಹೋಗೋ ಇದಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿದೆ ಅಂತಾರಲ್ಲ. ಸೊ ಇದಕ್ಕೆ ಹೇಳೋದು.
ಲೆವೆಲ್ ಇದೆ. ಮಳೆ ಬಂದ್ಬಿಟ್ರೆ ಅಂತೂ ಚಿತಾಲ್ಪತಾಲ ಬಿಡಿ. ಸೊ ಮಳೆ ಸದ್ಯಕ್ಕೆ ಬರೋಲ್ಲ. ಫುಲ್ಲು ಹೆಂಗಿದೆ ಅಂದರೆ ನೋಡಿ, ಬೆಟ್ಟದಲ್ಲಿ ಚಾನಲ್ ಮಾಡಿದ್ದಾರೆ. ಸೊ ಇಲ್ಲಿ ನೀರು ಮೇಲಿಂದ ಹರ್ಕೊಂಡು ಬರುತ್ತೆ. ಕಂಪ್ಲೀಟು ಒಂಥರ ನೀಟ್ ಆ್ಯಂಡ್ ಫಿನಿಶಿಂಗ್ ಆಗಿ ಟ್ರಕ್ಕಿಂಗ್ ಇದು. ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಾ ಇದೆ. ಸೌಂಡ್ ಕೊಡ ಇನ್ನು ಅದ್ರಲ್ಲಿ ಕೊಡು, ಅದ್ರಲ್ಲಿ ಬರುತ್ತೆ. ನೋಡಿ ಯಾವ ಮಟ್ಟಕ್ಕೆ ಕ್ರೇಜ್ ಆಗಿದೆ ಅಂದ್ರೆ ಸಾಂಗು. ಸುಮ್ನೆ ಮಾಡಿಲ್ಲ ಆ ಸಾಂಗ್ನ. ಬಂತು ಹೆಸರು ನೇತ್ರ ಅಂತ ಹೇಳಿದ್ರೆ ಕಣ್ಣು ಸರ್. ಅಲ್ಲಿ ಉಗಮ ಸ್ಥಾನನೇ ನೇತ್ರಾವತಿ ಅಂತ. ನೇತ್ರ ಅಂತಂದ್ರೆ ಕಣ್ಣಿಗೆ ಹೋಲಿಕೆ ಮಾಡಿದ್ದಾರೆ, ಕಣ್ಣನ್ನು ಹೋಲಿಕೆ ಮಾಡಿದ್ದಾರೆ. ಹಾಗಾಗಿ ಅದು ನೇತ್ರಾವತಿ. ನೇತ್ರಾವತಿ ಉಗಮ ಸ್ಥಾನ ಅಂದ್ರೆ ಅಲ್ಲಿ ಉಗಮ ಆಗುತ್ತೆ. ಮೇಲ್ಗಡೆ ಕಲ್ಸಂಕ ಅಂತ ಇದೆ. ಓಕೆ, ಆ ಪೊಸಿಷನ್ ಅಲ್ಲಿ ನೇತ್ರಾವತಿ ಉಗಮ ಸ್ಥಾನ ಆಗುತ್ತೆ. ಹಾಗಾಗಿ ಅದು ನೇತ್ರಾವತಿ ನದಿಯ ಹೆಸರಲ್ಲಿ ಅಂತ ಹೆಸರು. ನೇತ್ರಾವತಿ ಪೀಕ್ಗೆ ಹೆಸರು ಬಂದಿರೋದೆ ನೋಡಿ. ನೇತ್ರ ಅಂದ್ರೆ ಕಣ್ಣು. ಸೊ ನೇತ್ರಾವತಿ ನದಿ ಹುಟ್ಟು ಉಗಮ ಸ್ಥಾನ ಅದು. ಸೊ ಅದಕ್ಕೋಸ್ಕರ ನೇತ್ರಾವತಿ ಪರ್ವತ ನೇತ್ರಾವತಿ ಅಂತ ಇಟ್ಟಿರೋದು. ಸೊ ಅದಕ್ಕೆ ಟ್ರಕ್ಕಿಂಗು ಇದು ಮಾಡಿದ್ದಾರೆ. ಅದು ವ್ಯೂ ಪಾಯಿಂಟ್ ಮೇಲ್ಗಡೆ ಇರೋದ್ರಿಂದ ಸೊ ಟ್ರಕ್ಕಿಂಗು ಸಹ ಹೋಗ್ಬೋದು ಅಂದ್ಬಿಟ್ಟು ಸೊ ಟ್ರಕ್ಕಿಂಗು ಮಾಡಿದ್ದಾರೆ. ಅದಕ್ಕೆ ನೇತ್ರಾವತಿ ಪೀಕ್ ಅಂತ ಇಟ್ಟಿದ್ದಾರೆ. ಹೌದು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ಸ್ವಲ್ಪ ನೀರು. ಸೊ ಬಾಯ್ಸ್ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅಲ್ಲೊಂದು ವಾಟರ್ ಫ್ಲೋ ಇತ್ತು. ಸೊ ನೋಡಿ ಹಿಂಗಿದೆ, ಫುಲ್ಲು ಕಾಡು, ಡೀಪ್ ಫಾರೆಸ್ಟ್ ಥರ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ದಟ್ಟವಾದ ಕಾಡು. ಈ ಕಾಡಿನ ಮಧ್ಯೆ ನೀರು ಮತ್ತು ನಾವು. ಇಲ್ಲೊಂದು ಮರ ಇದೆ, ತುಂಬ ಹಳೆ ಮರ ಅನ್ಕೋತೀನಿ ನೋಡಿ. ಫುಲ್ಲು ಎಲ್ಲ ಪಾಚಿ ಗಿಡ ಇದು. ಸೊ ಇದೆಲ್ಲ ಕವರ್ ಆಗಿಬಿಟ್ಟಿದೆ. ತುಂಬ ವರ್ಷದ ಹಳೆ ಮರ ನೋಡಿ. ಒಂದು 5 ಜನ ಬೇಕು ಇದನ್ನು ತಪ್ಕೊಳಕ್ಕೆ ನೋಡಿ. ಬನ್ನಿ ಓಡೋಣ ಇನ್ನು ಮುಂದೆ. ಹಾಂ, ಸೊ ಒಂದು ರೇಂಜಿಗೆ ಬಂದಿದ್ದೀವಿ. ಸೊ ಇನ್ನೂ ಇದೆ ನೋಡಿ. ಇಲ್ಲಿ ಫಾಲ್ಸ್ ಇದೆ, ಫುಲ್ಲು ಹೆವಿ ಸೌಂಡು. ಸೊ ನೋಡಿ ಇಲ್ಲೊಂದು ಲೀಚ್ ಬೋಣಿ ಆಗಿದೆ. ಶಾರ್ಟ್ಸಲ್ಲಿ ಬಂದಿದ್ದಾರೆ. ಹಾಂ, ಸೊ ನಾನು ಸಾಕ್ಸು ಮತ್ತು ಶೂಸಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ ಅಂತ. ಸೊ ಇಲ್ಲೊಂದು ಮರ ನೋಡಿ ಇದೆ. ಬನ್ನಿ 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 ಬನ್ನಿ. ಜೈ ಶ್ರೀರಾಮ್ ಅನ್ಕೊಂಡು ಹತ್ತುತ್ತಾ ಇರಬೇಕು. ಸೊ ಯಾರಾದರೂ ನೇತ್ರಾವತಿ ಪೀಕ್ಗೆ ಟ್ರೆಕ್ಕಿಂಗ್ ಬಂದರೆ ಜೈ ಶ್ರೀರಾಮ್ ಜೈ ಆಂಜನೇಯ ಅನ್ಕೊಂಡು ಹತ್ತುತ್ತಾ ಇರಬೇಕು. ಏನು ಗುರು, ಐಡನ್ ವಾಟರ್ ಫಾಲ್ಸ್ ಇಷ್ಟಿದೆ. ಇದೆ ಅಷ್ಟು ಸೌಂಡ್ ಬರ್ತಾ ಇದ್ದಿದ್ದು ಅಲ್ವಾ? ವಾವ್, ಏನಿದೆ ಗುರು. ಹೆಂಗಿದೆ ಗೊತ್ತಾ ವಾಟರ್ ಫಾಲ್ಸ್ ಇಲ್ಲಿ. ಸೊ ಇದನ್ನ ನೋಡ್ಬೇಕಂದ್ರೆ ಟ್ರೆಕ್ ಮಾಡ್ಕೊಂಡೇ ಬರಬೇಕು. ಕ್ರೇಜಿ ಆಗಿದೆ ಮಾತ್ರ ನೋಡಿ. ಅಲ್ಲಿ ನೋಡಿ ಒಳ್ಳೆ ಫಾರಿನಲ್ಲಿ ಇದು ಸೀನರಿಗೆ ಬರುತ್ತಲ್ಲ ಆ ಥರ ಇದೆ. ಅಲ್ಲಿ ಬಂಡೆಗಳೆಲ್ಲ ಫುಲ್ಲು. ಸೊ ಎಲ್ಲ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ ಬ್ಯಾಚ್ ಬಂದಿರೋರು. ಸಕ್ಕತ್ತಾಗಿದೆ ಮಾತ್ರ, ಸೀರಿಯಸ್ಲಿ. ಒಂದು ಸತಿ ಆದರೂ ನೇತ್ರಾವತಿ ಟ್ರೆಕ್ ಮಾಡಿ, ಅದು ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ಅದು ಈ ಟೈಮಲ್ಲಿ ಮಾನ್ಸೂನು ಮಳೆ ಸ್ವಲ್ಪ ಹೆವಿ ಇರಬಾರ್ದು. ಸ್ವಲ್ಪ ಮಳೆ ಬರ್ತಾ ಇರೋವಾಗ ನೀವು ಈ ಥರ ಪ್ಲೇಸಿಗೆ ಬಂದರೆ ತುಂಬ ಸಕ್ಕತ್ತಾಗಿರುತ್ತೆ ನೋಡಿ. ಸಕ್ಕತ್ತು ಸೀರಿಯಸ್ಲಿ. ಈ ಪ್ಲೇಸ್ ಎಲ್ಲ ನೋಡಲೇಬೇಕು. ಹೆಂಗಿದೆ ನೋಡಿ, ಕ್ರೇಜಿ. ಹೆಂಗಿದೆ ನೋಡಿ, ವಾವ್, ಏನು ಸಕ್ಕತ್ತಾಗಿದೆ ಅಂದರೆ ಒಳ್ಳೆ ಫಾರಿನಲ್ಲಿ ಇದಿರುತ್ತಲ್ಲ ಆ ಥರ ಇದೆ. ಕ್ರೇಜಿ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಒಂದು ಸತಿ ಅದು ಟ್ರೈ ಮಾಡಿ. ನೇತ್ರಾವತಿ ಪೀಕು ಟ್ರೆಕ್ಕಿಂಗು ಪ್ಲಸ್ ಸಣ್ಣ ಮಧ್ಯದಲ್ಲಿ ಈ ಥರ ಫಾಲ್ಸ್ ಸಿಗುತ್ತೆ. ಸೊ ಒಂದು ಸತಿ ಅದು ಟ್ರೈ ಮಾಡಿ. ಸೀರಿಯಸ್ಲಿ ಈ ಥರ ಜಾಗ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದೇ ಒಂದು ಖುಷಿ ವಿಚಾರ. ತುಂಬ ಬೆಂಗಳೂರಲ್ಲಿ ಕೆಲಸ ಮಾಡಿ ಮಾಡಿ ಅದೇ ಬಿಸ್ನೆಸ್ಸು ಎಲ್ಲ ಆ ಸ್ಟ್ರೆಸ್ಸಲ್ಲಿರೋರಿಗೆ ವಾಲಾಡು ಗೊಂಬೆ ವಾಲಾಡು, ಈ ಜಾಗಕ್ಕೆ ಬಂದು ತೇಲಾಡು. ಸೊ ಇಲ್ಲೊಂದು ಶಾರ್ಟ್ ತಗೊಂಡು
ಫ್ರೆಶ್ ವಾಟ್ರು ಪ್ಯೂರು. ನೋಡ್ತಾ ಇದ್ದೀರಾ ನೇತ್ರಾವತಿ ಕುಂಟಲ್ಲಿ ಏನು ಪೂರ ಕೊಡ್ತಾ ಇದೆ ವಾಟ್ರು, ಫುಲ್ ವಾಟ್ರು. ಇಲ್ಲಿಗೆ ಬರ್ತಾ ಇರೋದು ನೇತ್ರಾವತಿ